ಪ್ರಜ್ವಲ್ ರಿಟರ್ನ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ವಿಡಿಯೋದಲ್ಲಿ ಹೇಳಿದಂತೆ ಪ್ರಜ್ವಲ್ ವಾಪಸ್ ಆಗ್ತಾರ ಅಥವಾ ಈ ಹಿಂದೆ ಎಸ್ಐಟಿಗೆ ಚಳ್ಳೆ ಹಣ್ಣು ತಿನ್ಸಿದ್ರು 5 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು ಅಂತಹದ್ದೇ ತಿರುಗಿ ಕೊಡ್ತಾರ ಅನ್ನುವಂಥ ಅನುಮಾನ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ನಡೆಯ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಕೊನೆ ಕ್ಷಣದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಪ್ರಜ್ವಲ್. 3 ಕೇಸ್ಗಳಲ್ಲಿ ನಿರೀಕ್ಷಣಾ ಜಾಮೀನಿಗೆ ಪ್ರಜ್ವಲ್ ರೇವಣ್ಣ ಅರ್ಜಿ ಸಲ್ಲಿಸಿರುವುದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಬರಲಿದೆ ಪ್ರಜ್ವಲ್ ರೇವಣ್ಣ. ಹಾಗಾಗಿ ಇವತ್ತು ಬೆಂಗಳೂರಿಗೆ ಬರ್ತಾರಾ ಇಲ್ವಾ ಎನ್ನುವ ಅನುಮಾನ ಸಹಜವಾಗಿ ಎಸ್ಐಟಿಯನ್ನು ಕಾಡ್ತಾ ಇದೆ. ಈ ಹಿಂದೆಯೂ ಪದೇ ಪದೇ ಟಿಕೆಟ್ ಬುಕ್ ಆಗ್ತಿತ್ತು, ನಂತರ ಕ್ಯಾನ್ಸಲ್ ಆಗ್ತಾ ಇತ್ತು. ಹೀಗೆ 5 ಬಾರಿ ಪ್ರಜ್ವಲ್ ಟಿಕೆಟ್ ಬುಕ್ ಆಗಿ ಕ್ಯಾನ್ಸಲ್ ಆಗಿದೆ. ಆದರೆ ಈ ಬಾರಿ ಪ್ರಜ್ವಲ್ ಖುದ್ದು ತಾವೇ ವಿಡಿಯೋ ಮಾಡಿ ಬರೋದಾಗ ತಿಳಿಸಿದ್ದಾರೆ. ಜೊತೆಗೆ ಅವರ ಟಿಕೆಟ್ ಬುಕ್ ಆಗಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಜರ್ಮನಿಯ ಕಾಲಮಾನದಲ್ಲಿ ಮಧ್ಯಾಹ್ನ 12:05 ಭಾರತೀಯ ಕಾಲಮಾನಕ್ಕೆ ಹೋದ್ರೆ 3:15 ಹೊರಡುತ್ತೆ ಆ ವಿಮಾನ. ರಾತ್ರಿ 12:30 ಬಂದು ಇಳಿಯುತ್ತೆ ಬೆಂಗಳೂರಿನಲ್ಲಿ. ಆದ್ರೆ ಬರ್ತಾರ ಆ ವಿಮಾನದಲ್ಲಿ ಪ್ರಜ್ವಲ್ ಅನ್ನೋದೇ ಸದ್ಯದ ಕುತೂಹಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ವಿಡಿಯೋದಲ್ಲೇನೋ ಪ್ರಜ್ವಲ್ ತಾನು ವಾಪಸ್ ಬರ್ತೀನಿ, ಶುಕ್ರವಾರ ವಿಚಾರಣೆಗೆ ಹಾಜರಾಗ್ತೀನಿ ಅಂತಿದ್ದಾರೆ. ಆದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ. ಹಾಗಾಗಿ ಅನುಮಾನ ಸಹಜವಾಗಿ ಮೂಡ್ತಾ ಇದೆ. ಈ ಹಿಂದೆ 5 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು, ಆದ್ರೆ ಈ ಬಾರಿ ವಿಡಿಯೋ ಮಾಡಿ ನಂತರ ಟಿಕೆಟ್ ಬುಕ್ ಆಗಿರೋದ್ರಿಂದ ಬರ್ತಾರಾ ನಿಜಕ್ಕೂ? ಪ್ರತಿಮಾ, ಇಂತಹದ್ದೊಂದು ಪ್ರಶ್ನೆ ಇದೀಗ ಎಸ್ಐಟಿ ಅಧಿಕಾರಿಗಳ ತಲೆಗೂ ಬಿದ್ದಿರುವಂತದ್ದು. ಅಂದ್ರೆ ಪ್ರಜ್ವಲ್ ಈ ಹಿಂದೆ 5 ಬಾರಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ರು. ಈ ಬಾರಿಯೂ ಅಂದ್ರೆ ಆ ಸಂದರ್ಭದಲ್ಲಿ 7 ದಿನಗಳ ಕಾಲಾವಕಾಶವನ್ನ ಏನು ಕೇಳಿದ್ರು. ಅದಾದ ಬಳಿಕ ಪ್ರಕರಣದಲ್ಲಿ ಒಂದು ಗಂಭೀರವಾದಂತಹ ಒಂದಷ್ಟು ಪ್ರಕರಣಗಳು ದಾಖಲಾಯಿತು ಪ್ರಜ್ವಲ್ ಮೇಲೆ. ಜೊತೆಗೆ ಅವರ ಮೇಲೆ ಒಂದಷ್ಟು ಆರೋಪಗಳೇನು ಕೇಳಿ ಬಂದಿತ್ತು. ಎಲ್ಲದಕ್ಕೂ ಸಹ ಎಸ್ಐಟಿ ರಚನೆ ಆಯಿತು. ಜೊತೆಗೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬ್ಲೂ ಕಾರ್ನರ್ ನೋಟಿಸು ಜೊತೆಗೆ LOC ಸಹ ಈಗಾಗಲೇ ಇಶ್ಯೂ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಏನು ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ರು ಪ್ರಜ್ವಲ್ ರೇವಣ್ಣ. ಅದರಲ್ಲಿ 31ನೇ ತಾರೀಕು ನಾನು ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತೇನೆ ಅಂತೇಳಿ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ರು. ಆದ್ರೆ ಅವರ ನಡೆ ನಿನ್ನೆ ಅವರು ಬರ್ತಾರಾ ಇಲ್ಲವಾ ಅನ್ನೋದಕ್ಕೆ ಒಂದಷ್ಟು ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಅದಕ್ಕೆ ಕಾರಣ ಅವರು ನಿನ್ನೆ ನ್ಯಾಯಾಲಯದಲ್ಲಿ ಆಗ್ತಂತಹ ನಿರೀಕ್ಷಣಾ ಜಾಮೀನು ಅರ್ಜಿ. ಯಾಕಂದ್ರೆ ಸಾಧಾರಣವಾಗಿ ಬಂಧನದ ಭೀತಿ ಇದ್ದಂತಹ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕ್ತಾರೆ. ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ 31ಕ್ಕೆ ಈಗಾಗಲೇ ನ್ಯಾಯಾಲಯ ಮುಂದೂಡಿರುವಂತದ್ದು. ಹೀಗಾಗಿ ಮತ್ತೆ ಪ್ರಜ್ವಲ್ ಈ ಒಂದು ವಿಚಾರಣೆಗೆ ಬರ್ತೀನಿ ಅಂತೇಳಿ ಚಕ್ಕರ್ ಹೊಡಿತಾರ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದು ವೇಳೆ ಅವ್ರು ಏನಾದ್ರೂ ಬಂದಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಅವರನ್ನ ಬಂಧನ ಮಾಡ್ತಾರೆ. ಹೀಗಾಗಿ ಸಾಧಾರಣವಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಅಲ್ಲಿಗೆ ಊರ್ಜಿತ ಆಗೋದಿಲ್ಲ. ಹೀಗಾಗಿ ಆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಒಂದು ಹಂತಕ್ಕೆ ತಲುಪಕ್ಕೆ ಅಂದ್ರೆ ಅವ್ರಿಗೆ ಜಾಮೀನು ಸಿಗುತ್ತೆ ಅಂತ ಕನ್ಫರ್ಮ್ ಆದ್ಮೇಲೆ ಏನಾದ್ರೂ ಬರ್ತಾರಾ ಅನ್ನುವಂತ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಈ ಒಂದು ವಿಚಾರಣೆಗೆ ಅವರು ವಿಡಿಯೋ ಪ್ರಸ್ತಾಪ ಮಾಡಿದ್ದಾರೆ, ವಿಡಿಯೋದಲ್ಲಿ ಆ ರೀತಿಯಾಗಿ ವಿಚಾರಣೆಗೆ ಹಾಜರಾಗೋದಿಲ್ವಾ ಅನ್ನುವಂತ ಅನುಮಾನಗಳು ಇದೀಗ ಎಸ್ಐಟಿ ಅಧಿಕಾರಿಗಳಿಗೆ ಕಾಡ್ತಾ ಇರುವಂತದ್ದು. ಹೀಗಾಗಿಯೂ ಸಹ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬೀಡು ಬಿಟ್ಟಿರುವಂತದ್ದು. ಯಾವಾಗ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅವರನ್ನ ಕೂಡಲೇ ಏನು ಬಂಧನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಪ್ರತಿಮಾ, ಎಸ್ ಹರೀಶ್ ಹಾಗೆ ಸಂಪರ್ಕದಲ್ಲಿದೆ, ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡಿತಿದ್ದೆ. ಯಾಕಂದ್ರೆ ಪ್ರಜ್ವಲ್ ಬರುವ ವಿಮಾನವನ್ನೇ ಎಸ್ಐಟಿ ಟೀಮ್ ಕಾಯ್ತಾ ಇದೆ. ಫ್ಲೈಟ್ ಲ್ಯಾಂಡ್ ಆಗ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆಯಾಗಿದೆ. ಏರ್ಪೋರ್ಟ್ ನಲ್ಲಿ ಪ್ರಜ್ವಲ್ ಇಳಿತಾ ಇದ್ದಂತೆ ಬಂಧನ ಫಿಕ್ಸ್. ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಏರ್ಪೋರ್ಟ್ ನಲ್ಲೇ ಪ್ರಜ್ವಲ್ ಅರೆಸ್ಟ್ ಆಗೋದು ಪಕ್ಕಾ ಆಗಿದೆ. ವಿಮಾನ ಲ್ಯಾಂಡ್ ಆಗ್ತಾ ಇದ್ದಂತೆ ಪ್ರಜ್ವಲ್ ಬಂಧಿಸಲಿದ್ದಾರೆ ಅಧಿಕಾರಿಗಳು. ಏರ್ಪೋರ್ಟ್ ಅಧಿಕಾರಿಗಳಿಂದಲೇ ಪ್ರಜ್ವಲ್ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಏರ್ಪೋರ್ಟ್ ಅಧಿಕಾರಿಗಳು ಪ್ರಜ್ವಲ್ನನ್ನ ಬಂಧಿಸಿ ನಂತರ ಎಸ್ಐಟಿಯ ವಶಕ್ಕೆ ಕೊಡ್ತಾರೆ. ಜೊತೆಗೆ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳನ್ನ ಈಗಾಗಲೇ ಎಸ್ಐಟಿ ಕೂಡ ನಿಯೋಜಿಸಿದ್ದು ಇವತ್ತು ಮಧ್ಯರಾತ್ರಿ 12:30 ಪ್ರಜ್ವಲ್ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಇದರಲ್ಲಿ ಪ್ರಜ್ವಲ್ ಬಂದಿದ್ದೇ ಆದಲ್ಲಿ ಪ್ರಜ್ವಲ್ ಅರೆಸ್ಟ್ ಆಗೋದು ಖಚಿತ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ತಾವು ಹೇಳ್ತಾ ಇದ್ರಿ ಎಸ್ಐಟಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಅಂತ. ಪ್ರಜ್ವಲ್ ತಾನು ಶುಕ್ರವಾರ ಬರ್ತೀನಿ, ವಿಚಾರಣೆಯನ್ನ ಎದುರಿಸ್ತೀನಿ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಪ್ರಜ್ವಲ್ ಒಬ್ಬ ಆರೋಪಿಯಾಗಿರೋದ್ರಿಂದ
ಅವ್ರು ಬರುವಂತಹ ಸಮಯಕ್ಕಾಗಿ SIT ಕಾಯಲ್ಲ ಅಲ್ವಾ? ಎಷ್ಟೊತ್ತಿಗೆ ಬರ್ತಾರೆ ಬಂದ ತಕ್ಷಣ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆಗೊಳಪಡಿಸೋದಕ್ಕೆ SIT ಸಿದ್ಧ ಆಗಿರುತ್ತೆ ವಿನಃ ಶುಕ್ರವಾರ 10 ಗಂಟೆಗೆ ನಾನು ಬರ್ತೀನಿ ಅಂತ ಪ್ರಜ್ವಲ್ ಹೇಳಿದ್ರೆ ಅಷ್ಟುವರೆಗೂ ಕಾಯೋದಕ್ಕೆ SIT ಖಂಡಿತವಾಗ್ಲೂ ಸಿದ್ಧ ಆಗಿರೋದಿಲ್ಲ. ಹಾಗಾಗಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆಗಳು ಹೇಗೆ ಕಂಡು ಬರ್ತಾ ಇದೆ ಅಂತ. ಪ್ರತಿಮಾ, ನೀವ್ ಹೇಳಿದ್ದು 100ಕ್ಕೆ 100% ನಿಜ. ಯಾಕಂದ್ರೆ ಈಗಾಗಲೇ ಏನು ಪ್ರಜ್ವಲ್ಗಿದ್ದಂತ ಅವಕಾಶಗಳು ಕೈ ಮೀರಿ ಹೋಗಿದೆ. ಹಿಂದೆಯೇ SIT ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗೋದಕ್ಕೆ ಸಮಯಾವಕಾಶ ಇತ್ತು. ಆದ್ರೆ ಇದೀಗ ಅವರ ಮೇಲೆ ಏನು ಬ್ಲೂ ಕಾರ್ನರ್ ನೋಟಿಸ್ ಇದೆ, LOC ಇಶ್ಯೂ ಆಗಿದೆ. ಅವರ ಬಂಧನಕ್ಕಾಗಿ ಸಾಕಷ್ಟು ಪ್ರೆಷರ್ SIT ಅಧಿಕಾರಿಗಳ ಮುಂದೆ ಇದೆ. ಹೀಗಾಗಿ ಅವ್ರಿಗೆ ಯಾವಾಗ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳ ಕಣ್ಣಿಗೆ ಬೀಳ್ತಾರೋ ಆ ಸಂದರ್ಭದಲ್ಲಿ ಅವರ ಬಂಧನವಾಗೋದು ಖಂಡಿತ. ಹೀಗಾಗಿ ಅವರು ಏನು ಶುಕ್ರವಾರ 10 ಗಂಟೆ ಸುಮಾರಿಗೆ SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅನ್ನುವಂತ ಒಂದು ವಿಡಿಯೋ ಏನ್ ಬಿಟ್ರು ಅದು ಅವರ ಕೈಯಲ್ಲಿಲ್ಲ. SIT ಅಧಿಕಾರಿಗಳು ಏರ್ಪೋರ್ಟ್ಗೆ ಬಂದ ಕೂಡಲೇ ಏನೊಂದು ಇಮಿಗ್ರೇಷನ್ ಅವರು ಅವರ ಮೇಲೆ ಕಣ್ಣಿಟ್ಟಿದ್ದಾರೆ. ಏರ್ಪೋರ್ಟ್ ನ CISF ನ ಸಿಬ್ಬಂದಿ ಕೂಡಲೇ ಅವರನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಅದಾದ ಬಳಿಕ SIT ಅಧಿಕಾರಿಗಳು ಏನು ಏರ್ಪೋರ್ಟ್ ನಲ್ಲಿ ಬೇಡ ಬಿಟ್ಟಿದ್ದಾರೆ ಅವರಿಗೆ ಒಪ್ಪಿಸಲಾಗುತ್ತೆ. ಅದಾದ ಬಳಿಕ ಅವರು SIT ಕಚೇರಿಗೆ ಕರೆದುಕೊಂಡು ಬರ್ತಾರೆ. ಇದು ಸಾಧಾರಣವಾಗಿ ನಡೆಯುವಂತ ಪ್ರೊಸೀಜರ್. ಇದೀಗ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಶುಕ್ರವಾರ ಬೆಳಗ್ಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗ ಜರ್ಮನಿಯ ಬರ್ಲಿನ್ ಮುನಿಚ್ ನಿಂದ ಈಗಾಗಲೇ ಟಿಕೆಟ್ ಅನ್ನ ಬುಕ್ ಮಾಡಿರುವಂತದ್ದು. ಲುಫ್ತಾನ್ಸಾ ಏರ್ಲೈನ್ಸ್ ಮುಖಾಂತರ ಅವರು ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಹೀಗಾಗಿ ಅವರು ಶುಕ್ರವಾರ SIT ಮುಂದೆ ಬರಬೇಕಾದ್ರೆ ಇವತ್ತು ಮಧ್ಯಾಹ್ನವೇ ಅಲ್ಲಿ ಫ್ಲೈಟ್ ಹತ್ತಬೇಕಾಗುತ್ತೆ. ಹೀಗಾಗಿ ಅವರು ಹತ್ತಿ ಇಲ್ಲಿ ಸುಮಾರು 9 ಗಂಟೆಗಳ ಪ್ರಯಾಣದ ಅವಧಿ ಇರುತ್ತೆ. ಹೀಗಾಗಿ ಅವರು ಏರ್ಪೋರ್ಟ್ಗೆ ಬಂದ ಕೂಡಲೇ CISF ನ ಭದ್ರತಾ ಸಿಬ್ಬಂದಿ ಅವರನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದ ಬಳಿಕ ಅವರು SIT ಅಧಿಕಾರಿಗಳ ವಶಕ್ಕೆ ನೀಡ್ತಾರೆ. ಆಗ SIT ಅಧಿಕಾರಿಗಳು ಕರ್ಕೊಂಡ್ಬಂದು ಒಂದು ಬಂಧನದ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾರೆ. ಒಂದಷ್ಟು ಮೆಡಿಕಲ್ ಟೆಸ್ಟ್ ಮಾಡಿಸಿ ನಂತರ ನ್ಯಾಯಾಲಯದ ಮುಂದೆ ಹಾಜರು ಮಾಡುವಂತ ಕೆಲಸ ಆಗುತ್ತೆ. ಆದ್ರೆ ಪ್ರಜ್ವಲ್ ರೇವಣ್ಣ ಮುಂದೆ ಅವರಾಗಿ ವಿಚಾರಣೆಗೆ ಹಾಜರಾಗುವಂತಹ ಒಂದು ಸಂದರ್ಭ ನಿರ್ಮಾಣ ಆಗಲ್ಲ. ಯಾಕಂದ್ರೆ ಈಗಾಗಲೇ SIT ಅಧಿಕಾರಿಗಳು ಅವರ ಬಂಧನಕ್ಕಾಗಿ ಎಲ್ಲ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.